ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನಾ ನದಾಫ್ ಯೂಟ್ಯೂಬ್ ಚಾನಲ್. ಸನ್ಯಾ ಹೆಂಗೆ ಕಾಣತೈತೆ ಸೀರೆ? ಚಲೋ ಕಾಣತೈತೆ. ನಿನ್ಗ ಚಂದಾಗಿತ್ತ ಇದು? ಚಲೋ ಕಾಣತೈತೆ. ಏನೋ ಇದನ್ನ ಯಾವಾಗ ಹಾಕೊಂಡಿದ್ದಲ್ಲ, ನನಗೂ ಒಂಥರ ಹಾಕೋಬೇಕನ್ನೋ ಆಸೆ ಆಗಿತ್ತು. ಅದು ಈಗ ಯಾಕೆ ಹಾಕೊಂಡಿವಿ ಅಂತಂದು ಹೇಳಿದ್ರೆ, ನಾವು ಏನು ಸೆಂಟಿಮೆಂಟ್ ವಿಡಿಯೋ ಮಾಡಾಕತ್ತೀವಲ್ರಿ, ಹಂಗಾಗಿ ಒಂದು ಸೀನ್ ಏನೋ ಮದುವೆ ಸೀನ್ ಇತ್ತಂತ, ಹಂಗಾಗಿ ನಾನು ಈ ಥರ ರೆಡಿ ಆಗ್ಬೇಕಾತ್ರಿ. ಹಾಕ್ಯಳ್ದಂಗೆ ಆಗ್ಬೇಕಲ್ರಿ, ಅದ್ರ ಸಂಬಂಧ ಆಗೇನ್ರಿ. ನೋಡ್ರಿ ಹೆಂಗೆ ಕಾಣಾಕತ್ತೈತಿದ್ದು ಸೀರೆ. ಪಪ್ಪ ಎಲ್ಲ ಹೋದ್ರೆ ಈಗ ಅವ್ರು ರೆಡಿ ಆಗತ್ತಾರನ? ತಮ್ಮನ ಏನು ಮತ್ತೊಂದು ಜೋಡಿ ಕೊಟ್ರೆ ಇವತ್ತು ಡ್ರೆಸ್? ಇವು ಬೇರೆ ಅದಾವಲ್ಲ. ಸ್ಕರ್ಟ್ ಇದೆ, ಸ್ಕರ್ಟ್ ತೆಗಾತಿನ ಸ್ಕರ್ಟ್ ಮ್ಯಾಲ ಹಾಕೊಳ್ಳೋದು ಬ್ಲೌಸ್ ಅದು, ಸ್ಕರ್ಟ್ ಅಲ್ಲ. ಹಾಳೆ ಹಾರೋತ. ಇದು ಗೊತ್ತೇನ ಮಮ್ಮಿ ನಿನಗ? ನನಗೆ ಪ್ಯಾಂಟ್ ಕೊಟ್ಟಾರ ಗೊತ್ತ ನಿನಗ? ಲಂಗ ಕೊಟ್ಟಿಲ್ಲ ನನಗ, ಪ್ಯಾಂಟ್ ಕೊಟ್ಟಾರ. ತಂಗನಕ್ಕ ಸವಾತಿಕ ಚಿಕ್ಕ ಚಿಕ್ಕ ಅದ ಹಿಡಿಸ್ಬೇಕಂತ ಮಮ್ಮಿ. ಹಿಡಿಸ್ ಅಯ್ಯಯ್ಯ ಗಣ್ಣು ಪ್ಯಾಂಟ್ ಕೊಟ್ಟ ನನಗ. ಅದು ಈಗ ನೀವು ಹೊಸ್ತಾ ಹಾಕ್ಯಂತಲ್ಲ, ನಿನಗೆ ಗೊತ್ತಾಗಿಲ್ಲ. ಅವು ಹೆಂಗಿರ್ತಾವ ನೋಡು, ಸ್ಕೂಲಿನ ಡ್ರೆಸ್ ಹಂಗೆ ಕೊಟ್ಟಿರ್ತಾರ. ಅದು ಪ್ಯಾಂಟ್, ಅದ್ರ ಮೇಲೆ ಇದನ್ನ ಹಾಕೋಬೇಕು, ಅಂಗಿನ. ಅದ್ರ ಮೇಲೆ ಇಲ್ಲೈತೆ ನೋಡಿಲ್ಲ ಜಾಕೆಟ್, ಇದನ್ನ ಹಾಕ್ಯಬೇಕು. ಅದು ಈ ಕಾಲೇಜ್ ಒಳಗೆ ಹಾಕೊಂತಾರ ಹಂಗದ. ನೀನು ಇಷ್ಟು ದಿನ ಸ್ಕರ್ಟ್ ಜಂಪರ್ ಅಷ್ಟು ಹಾಕೊಂಡು ಹೋಗಿಯಲ್ಲ, ನಿನಗೆ ಅದು ರೂಢಿ ಇಲ್ಲ. ಈಗ ಇದು ಇಂಥವು ಇರ್ತಾವ, ಆ ಸ್ಕೂಲಿಗೆ ತಕ್ಕಂಗೆ ಇರ್ತಾವ ಅವು. ಅದು ಇದು ಜಾಕೆಟ್ ಅದ್ರ ಮೇಲೆ ದೀದಿ ಹಾಕೊಂಡು ಹೋಗಿದ್ಲಲ್ಲ ಚೂಡಿದಾರದ ಮೇಲೆ, ಹಂಗೆ ಬಿಡ. ತೆಗಿಬೇಡ, ನಾ ತೆಗಿವಂತ ಹಾಕ್ಯಾಳ ಮುಂದೆ ಅಷ್ಟ ತೋರ್ಸು. ಟೈಮ್ ನೋಡ್ರಿ, ಇವಾಗ 6 ಗಂಟೆ ಆಗೈತಿ. ಈಗ ಎದ್ದೇರಿ ನಾನು, ಯಾಕಂದ್ರೆ ಅವ್ರಿಗೆ ಡಬ್ಬಿ ಒಂದು ಕಟ್ಬೇಕಲ್ರಿ ಹುಡುಗರಿಗೆ. ಹಂಗಾಗಿ ಈಗ ಯಾವಾಗ ಅವ್ರ ಸ್ಕೂಲ್ ಸ್ಟಾರ್ಟ್ ಆಗೋ 6 ಗಂಟೆಗೆ ಹೇಳಕತ್ತೀವಿ, ಇಲ್ಲ ಅಂದರೆ 7 ಗಂಟೆಗೆ ಹೇಳೋರಿ ಹಿಂಗೆ ಹೇಳ್ತಿದ್ವಿ ನಾವು. ಈಗ ಲಗು ಲಗು ಅವ್ರಿಗೆ ಜಳಕಕ್ಕೆ ನೀರು ಇಡ್ತೀನಿ ರೀ. ಆಮೇಲೆ ಫಸ್ಟ್ ಬಾಕ್ಲು ಮುಂದೆಲ್ಲ ಕಸ ಹೊಡೆದು ಗ್ಯಾಸ್ ಕಟ್ಟೋದನ್ನೆಲ್ಲ ತೊಳ್ಕೊಂಡು ಆಲೂಗಡ್ಡೆ ಕುದಿಯೋಕೆ ಹಾಕ್ತೀನಿ. ಚಪಾತಿ ಹಿಟ್ಟನ್ನ ಹಾಕ್ತೀನಿ. ಆಲೂಗಡ್ಡೆ ಪಲ್ಯ ಚಪಾತಿ ಕಟ್ಟಿವ್ರು ಆತವ್ರಿಗೆ ಅಂತಂದು ಹೇಳಿ ಆಮೇಲೆ ಕಟ್ಟಕ್ಕೂ ಹಾಕತ್ತಿ. ಅವರು ತಿಂದೂ ಹೋಗ್ತಾರೆ, ಇಲ್ಲ ಅಂದ್ರೆ ಹಂಗೆ ಹೋಗ್ಬಿಡ್ತಾರೆ ರೀ ಅವ್ರು. ಹಾಗಾಗಿ ಈಗ ಲಗು ಲಗು ಮಾಡೋಣ್ರಿ. ಈಗ ಎದ್ದು ಅಷ್ಟು ಮಾಡಕತ್ತಿದ್ವಂದ್ರೆ ಟೈಮ್ ಅಲ್ಲಿಗೆ ಹಾಕತ್ರಿ. ಇಲ್ಲ ಕರೆಕ್ಟ್ ತಮ್ಮನೊಂದು 8:30 ಅಂದ್ರೆ ವ್ಯಾನ್ ಬರ್ತೈತ್ರಿ, ಅಲ್ಲಿ ಹೋಗ್ಬೇಕು ನಾವು 8:30 ಅಂತ ಹೇಳಿದ್ರೆ. ಸಾನೇನು 8:30 ಅಂದ್ರೆ ಮನೆಗೆ ಬಿಡ್ತಾಳ್ರಿ ಆಕಿನ. ಇಬ್ರಿಗೂ ಒಂದು ಸರಕನ ಟೈಮಿಂಗ್ ಐತ್ರಿ ಅವ್ರಿಗೆ. ಸೊ ಹಂಗಾಗಿ ಈಗ ಲಗು ಲಗು ಮಾಡೋಣ್ರಿ. ನೋಡ್ರಿ ಇದು ನೋಡ್ರಿ ಕ್ಲೈಮೇಟ್ ಕೋಲ್ಡ್ ಐತೆ. ಈಗ ಮಳೆ ಬರ್ಬೋದೇನೋ ಅನಿಸ್ತೈತ್ರಿ, ಹಂಗೈತೆ. ಆಮೇಲೆ ಈ ಗಿಡದಾಗಂತೂ ಸಿಕ್ಕಾಪಟ್ಟೆ ಗುಬ್ಬಿ ಅದಾವ್ರಿ. ಚಿ ಅಂತಂದು ಹೇಳಿ ಚಾಲು ಮಾಡಿಬಿಡ್ತಾವ್ರಿ. ಹೊಳ್ತಮ್ಮನ ಒಳ್ಳಿಂಗೆ. ಇವು ಮಸ್ತ್ ಕಾಣತ್ತ ನೋಡಿ ಡ್ರೆಸ್, ಭಾಳ ಚಂದ ಅದ ಡ್ರೆಸ್, ಸ್ಕೂಲ್ ಡ್ರೆಸ್ ನೋಡಿ. ಇದು ಏನೈತಿ? ಸರಸ್ವತಿ ಸ್ಕೂಲ್ ಐತಿ ನೋಡಿ, ತೆಳಗೆ ಬರ್ತಿತ್ತು ಬ್ರಹ್ಮಗಿರಿ ಗೌರ್ಮೆಂಟ್ ಸ್ಕೂಲ್. ಬ್ರಹ್ಮಗಿರಿ ಗೌರ್ಮೆಂಟ್ ಸ್ಕೂಲ್. ನಾವು ಇಂಗ್ಲೀಷಲ್ಲೇ ಹೇಳ್ಬೇಕದು. ಸರಿ ಒರೆಸ್ಕೊ. ಚಪಾತಿ ಆಲೂಗಡ್ಡೆ ಪಲ್ಯ ಮಾಡೇನಿ, ಡಬ್ಬಿ ಕಟ್ತೀನಿ, ನೀ ಬಾಟ್ಲಿ ತುಂಬ್ಕೊ. ಅಲ್ಲಿ ಮೂಗಿನ ಕಡೆ ಐತೆ ನೋಡು. ಚಪಾತಿ ಇದ್ರೊಳಗೆ ಇಡಂಗಿಲ್ಲ ರೀ, ಪಲ್ಯ ಅದೆಲ್ಲ ಮಿಕ್ಸ್ ಆಗ್ಬಿಡ್ತೈತಿ. ಅದನ್ನ ಚಪಾತಿ ಬೇರೆ ಕಟ್ತೀನಿ, ಆಮೇಲೆ ಪಲ್ಯ ಬೇರೆ ಇಡ್ತೀನಿ. ಸನಿಯಾ, ಇವತ್ತು ನೀನು ಸುಸ್ತಾಕತ್ತಿತ್ತಂದ್ರೆ ಬಿಡು ಅಂತಂದು ಹೇಳಕತ್ತೀನಿ ನಾನು ನಿನಗೆ. ದವಾಖಾನೆಗೆ ಹೋಗಿ ಬರೋಣ ಅಂತೇಳಿ. ಆದ್ರೆ ನೀನು ಕೇಳುವಲ್ಲಿ. ನೆಗಡಿ ಫುಲ್ ಆಗೈತಿ. ನಿನ್ನ ಜ್ವರನೂ ಬಂದದ್ದು ನೀನು ರಾತ್ರಿ. ಹೆಂಗೆ ಮಾಡ್ತಿ? ಯಾಕಂದ್ರೆ ಇದೇನು ಚಪಾತಿ ಮಾಡಿನೇ, ಚಪಾತಿ ಆಲೂಗಡ್ಡೆ ಪಲ್ಯ ಕಟ್ಕೊಂಡು ಹೋಗು. ನಿನಗೆ 2, ಅರ್ಶಿಯಾಗಿ 2 ಕಟ್ಕೊಂಡು ಹೋಗು. 4 ಚಪಾತಿನ ನಾ ಮಾಡೀನಿ ತಗೋ. ಆಲೂಗಡ್ಡೆ ಪಲ್ಯ ಚಪಾತಿ. ತಿನ್ರಿ. ಅವ್ನು ಗುಳಿಗೆ ಕೊಡ್ತೀನಿ, ಅವ್ನು ತಗೋ ಅಲ್ಲಿ.
ಚಪಾತಿ ತಿಂದು ಅಂದ್ರೆ 2 ಟೈಮ್ ಗುಳಿಗೆ ತೊಗೊಂಡ್ರೆ ಕಡಿಮೆ ಆಗ್ಬಿಡ್ತೈತೆ. ಬ್ಯಾನ್ ಬಂತಾರೆ ತಮ್ಮನವ್ರದ್ದು. ತಮ್ಮನ್ನ ಓಯ್ ಓಯ್ ಹೌದಣ್ಣ? ಆತ ಹೋಬಾ ಹೋಲ. ದೀದಿ ಕುಂದಿರ್ತಾ ಇಲ್ಲ ಓದ್ಲಾಕಿನ ಎಲ್ಲೇ ಓದ್ಲ ಫ್ರೆಂಡ್ ಬಂದ ಓದ್ಲಾಕಿ. ಓದ್ಲಾಕಿ ಇನ್ನು ಬಾದಾಕಿವು ಇನ್ನೂ ಅಷ್ಟು ಐತೆ ಇನ್ನೇ ಆಡೋದವ್ರಿ ಅಲ್ಲ ಸಾಲಂಗಿಲ್ಲ ಇವು. ಈ ವರ್ಷ ಮೊಹರಮಿಂದ ಎಲ್ಲ ಜವಾಬ್ದಾರಿ ಹಿರಮ್ಮ ಕೊಟ್ರಿ ಅಮ್ಮ ನೀವು? ಈ ಗಲ್ಲೆಪಿಡಿಗೆ ಮುಂದೆ ಹಾಕಿನೇನ್ರಿ? ನಿಮ್ದು ಅಂಗಡಿ ಬೇರೆನಾ? ಚಲೋ ಆತ್ ಬಿಡುವ. ತಾಯಿ ಮಗಳದ ಸ್ವಲ್ಪ ಲಾಡಿ ನಿಮ್ಮ ಅಂಗಡಿನ ಕೊಟ್ಬಿಡ್ರಿ. ನಮ್ಮ ಅಂಗಡನ್ವಾ ಇಟ್ಕೊಂತ ಹಿಂಗ ಇದು ಹೇಳಿದಲ್ಲ ಅಡ್ಡಿ ಇಲ್ಲ ನೋಡಿದ ಬರೋರ ಕೆಲಸ ಮಾಡ್ರಿ ನೀವು. ಅದ ಒಂದ್ ಸಣ್ಣ ಟೇಬಲ್ ತರ್ತೀವಿ ನಾವು ಆಟೋ ಮಾಡ್ಕೊಂಡು. ಹಂಗಿನ ಹಾಕ್ಬಿಡ್ರಿ ನೀವು ಒಂದು ಸೆಂಟ್ರಿ ಹೊಡ್ಸ್ರಿ ಇಲ್ಲಿ ಬಾಜು. ಹಿರಮ್ಮ तुम्हें भी दुकान रखते हैं? अच्छा हो छोड़ सब भी पेपर करो. दादी के हाथ में पैसे देख जाओ. 2 रखो तुम्हें दुकान सभी पैसा हमारा तरफ ಬಂತಂದ್ ಹುಡುಗರಿಗೆ ರೊಕ್ಕ ಎಲ್ಲ ನಮ್ ಕಡೆಗೆ ನೋಡ. ನಾವ್ ಯಾರು ಇಡ್ರಿ ನೀವು ಅಂಗಡಿ ನಿಮ್ಮ ಅತ್ತಿನ ಕೊಟ್ಟಿರ್ತಾವ ನಮ್ಗೆ. ಅಂಗಡಿ ನಿಮ್ದು ರೊಕ್ಕ ನಮ್ದು ಅಂತೇಳಿ. ತಕೊಂಡ ಅದ ನೋಡ್ರಿ ಈಗ ಚೀಟ್. ಅಮ್ಮ ಬರ್ತಿತ್ತವ್ರ ನಾವು. ಆತ್ ನೋಡ್ರಿಪ್ಪ. ದೊಡ್ಡ ಕೆಲಸ ನೀನು ನಜ್ಮಾ ಸಕೀನ ನಜ್ಮಾನ್ ಮಗಳು ಕೂಡಿ ಕಟ್ಟಿದ್ರಿ ಚಲೋ ಆಗ್ತದೆ. ಆಕೆನ ಕಟ್ಟಾತವ್ರು ಅಷ್ಟು ನಜ್ಮನ್ ಮಗಳ ಕಟ್ಟಾಳ ನೀವು ಹಂಗ ಕುಂತಿದ್ರೇನ ಚಲೋ ಆಗ್ತದೆ. ಅಪ್ಪ ಬರ್ತಿತ್ತ ಅರಿಪ್ಪ ವಿಡಿಯೋ ಮಾಡ್ಬೇಕಪ್ಪ ಹೋಗಿ. ಬ್ಯಾಗ್ ಐತ್ರಿ ಇಲ್ಲಿ ಬುಕ್ ತಗೊಂಡು ಹೋಗಿ. ಹಾಂ ನಡಿ ಸೋನೆ. ಇಷ್ಟು ತೊಗೋಬೇಕಾ ತಮ್ಮನ ನೋಟ್ಬುಕ್ ಇಷ್ಟು ತೊಗೊಂಡೇವು ಕರಿ ಆಕಿ ಬರೀಬೇಕಲ್ಲ ಇಷ್ಟು ಪೂರ ಬರ್ತಾವಂದಿ. ನಾವೆಲ್ಲ ಶಾಲೆಗೆ ಹೋಗೋ ಟೈಮ್ದಾಗ ಬರೀ ಅಡ್ಡ ನೋಡ್ಬೇಕತ್ತಿಲ್ಲ ನಾವು. ಅದು ಹೆಂಗೆ ಹೇಳ ಕೈ ಹಿಡ್ಕೊಂಡಲ್ಲ ಹೊಟ್ಟೆ ಹಿಡ್ಕೊಂಡೆ ಈ ರಿಸರ್ಚ್ ಬೆಲ್ ಹೊಡಿತಿಲ್ಲ ಸೀದಾ ಮನೆಗೆ ಬರ್ತಿದ್ವಿ ಮತ್ತೆ ನಾವು. ಶಾಲೆ ಮುಗಿತು ನಮ್ದು ಅಷ್ಟೇ. ನಮ್ದು ಬೇರೆ ಇನ್ನೊಂಗ ಮಾಡ್ತಿದ್ದೀನ ಇನ್ನೊಂಗ ಮಾಡ್ತಿದ್ದಿ ನಾವು ಮಾಡ್ತಿದ್ದಿಲ್ಲ. ನಮಗೆ ಇಷ್ಟ ಬುಕ್ ಹಾಕಿದ್ದು ಅದಷ್ಟು ಬರೀತಿದ್ದಿಲ್ಲ ನಾವು. ಈಗ ಅನ್ಸನೆ ಪೂರ ಮುಗಿತ ಸಂತಿ ಬರ್ಕೊಡ್ಬೇಕಾ ಹಾಗೆ ಲೆಕ್ಕ ಮಾಡಿದ್ರೆ ನಡೀತದೆ. ಒಂದು ಲೈನು 2 ಲೈನು 4 ಲೈನು ಚೌಕ ಲೈನು ಅಂದರೆ 8 ಬುಕ್ ಅಂದರೆ 200 ರೂಪಾಯಿ. 3 ಲೈನಿಂದ 2 ಬುಕ್ಕಿಗೆ 54 ರೂಪಾಯಿ. ನೋಟ್ಬುಕ್ ಇಷ್ಟಲ್ಲ. ಇದೊಂದು 25 ರೂಪಾಯಿದ್ದು ಪ್ಲಸ್ ಇದು 9 ರೂಪಾಯಿ ರೆಡ್ ಪೆನ್ನು, 2 ರೂಪಾಯಿ ಶಾರ್ಪ್ನರು, 4 ರೂಪಾಯಿ ಎರೇಸರು, ಇದು 50 ರೂಪಾಯಿದು ಪೆನ್ನು, 40 ರೂಪಾಯಿದು ಪೆನ್ಸಿಲ್ ಬಾಕ್ಸು, ಇದು 9 ರೂಪಾಯಿ, 3 ರೂಪಾಯಿ 12 ರೂಪಾಯಿ. 2, 6, 8, 17, 22, 26, 2, 22, 27, 29, 30, 34, 39, 4, 9, 15, 20, 24, 26, 2, 3, 7, 12, 14, 19, 396 ತಾನೆ. ಬಾಯ್ಲೆ ಮುಂಜಾನೆ ಹೋಗೋ ಮುಂದೆ ನಿನ್ ಡ್ರೆಸ್ ಎಂತ ಚಲೋ ಐತ ಅದ್ರೆಲ್ಲ ಗುಂಡಿ ಎಲ್ಲಾಗ್ಯಾವ. ಹವ್ವ ರೀ ಬೆಟ್ಟ ಹವ್ವ. ಅಲ್ಲ ಗುಂಡಿ ಎಲ್ಲಾಗ್ಯಾವದ್ರವ. ಬಾಕ್ಸಿಂಗ್ ಕಲ್ತೇನ ಬಾಕ್ಸಿಂಗ್ ಡನ್ ಡನ್ ಅಂತ ಹೊಡೆದ ಗುಂಡಿಗೆ ನೆಕ್ಕಿಟ್ಕೊಂಡ್ ಬಂದೇನ. ಆ 3 ಗುಂಡಿ ಎಲ್ಲ ಅದಾವ. ಊಟ ಡಬ್ಬೆ ಐತಿ ನೀವ ಊಟ ಡಬ್ಬ ಹಾಕಿ ಬಂದಿಯ ಅವ್ನು ಕಿತ್ಕಂದ ಇರ್ತಾವ ಅಲ್ಲೇ ಬ್ಯಾನೊಳಗೆ ಹೋಗಮಂದೆ. ಹೌದು ಅವು ಲೂಸ್ ಇದ್ವು ಅವು ಮುಂಜಾನೆನ ನಾ ಅವ್ನು ಹಾಕ್ತೀನಿ ತಗೋನು. ಹಾಕ್ತಿ ಹೋಗು ಬೂಟ್ ಅದನ್ನ ಬಿಚ್ಚು. ಹವ್ವ ರೀ ಬೆಟ್ಟ. ಇವತ್ತು ಬೆಳಗ್ಗೆನ ನನಗಂತೂ ಭಾಳ ಖುಷಿ ಆಯ್ತು. ಒಂದು ಮೆಸೇಜ್ ಬಂತು ನಮಗೆ. ಒಂದು ವಾರ್ಲಿಂತ್ರ ಕಾಯಕತ್ತಿದ್ದೆ ನಾವು ಆ ಮೆಸೇಜ್ ಯಾವಾಗ ಬರ್ತತೆ ಏನಂತೇಳಿ. ಇವತ್ತು ಬೆಳಗ್ಗೆ ಬಂದ ತಕ್ಷಣ ಭಾಳ ಖುಷಿ ಆಯ್ತು ರೀ. ಏನಿ ಗೆಸ್ಸಿಂಗ್ ಎದ್ರ ಮೆಸೇಜ್ ಬಂದಿರ್ಬೋದು ಅಂತೇಳಿ ಗೆಸ್ಸಿಂಗ್ ನಾನು ಮೊನ್ನೆ ಮಾಡ್ದೆ ಅದನ್ನೇ. ಆದ್ರೆ ಮೆಸೇಜ್ ಬರೋ ಸ್ವಲ್ಪ ಲೇಟ್ ಆಯ್ತು. ಇದು ಮೆಸೇಜ್ ಲಘು ಆಗೈತೆ ಕಡೆಗೂ ಬಂತು. ಆದ್ರೂ ರೊಕ್ಕ ಬಂದವಲ್ಲ ನೀವು ಹೆಣ್ಮಕ್ಳ ಸಂಗೀನು ಈಗ ರೊಕ್ಕ ಏನು ಮಾಡ್ದ ಅವನು
ನಾವು ಒಂದು ಧರ್ಮಸ್ಥಳ ಸಂಘ ಮಾಡಿದ್ವಿ ರೀ. ಯಾವಾಗ ಅಂತ ಹೇಳಿದ್ರೆ ನಮ್ಮ ತಮ್ಮನ ಹುಟ್ಟಿದ ತಕ್ಷಣ ನಾ ಇನ್ನೇನು ಹಡ್ಕೊಂಬಂದಲ್ರಿ ಅವಾಗನ ಸ್ಟಾರ್ಟ್ ಮಾಡಿದ್ವಿ ನಾವು ಆ ಸಂಘ. ಭಾಳ ಚಲೋ ಹೊಂಟಿತ್ತು ನಾವು. ಈಗ ಧರ್ಮಸ್ಥಳ ಸಂಘ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಭಾಳ ಅನುಕೂಲ ಆಗಿತ್ತು ರೀ ಅದು ಆ ಸಂಘದ್ದು. ಯಾಕಂದ್ರೆ ನಮಗೆ ಏನಾದರೂ ಅನುಕೂಲಕ್ಕೆ ಇಲ್ಲ ಸ್ಟಡಿಗಾಗಲಿ ಜಾಗ ಹಿಡಿಯೋಕ್ಕಾಗಲಿ ಮನೆ ಕಟ್ಟೋಕ್ಕಾಗಲಿ ಎಲ್ಲದಕ್ಕೆ ಲೋನ್ ಕೊಡ್ತಿದ್ರೆ. ಆಮೇಲೆ ಅಷ್ಟೇ ಜಲ್ದಿನ ಮುಡ್ತಿತ್ತು ಅದು. ಯಾಕಂದ್ರೆ ವಾರ ಕಟ್ಟೋದಿತ್ತಲ್ಲ, ಹೆಂಗೆ ತೊಗೊತಿದ್ವೋ ಹೆಂಗೆ ಮುಡ್ತಿತ್ತೋ ಗೊತ್ತಾಗ್ತಿದ್ದಿಲ್ಲ. ಭಾಳ ಅಂದ್ರೆ ಭಾಳ ಅನುಕೂಲ ಆಗಿತ್ತು ಅದು ನಮಗೆ. ಅಷ್ಟೇ ಚಂದ ನಡ್ಕೊಂಡು ಹೊಂಟಿತ್ತು ಅದು ಸಂಘ. ಆಮೇಲೆ ನಾವು ಈಗ 2 ವರ್ಷ ಆಯ್ತು ಬೇರಾಗಿ. ಆಮೇಲೆ ನಾವು ಬಿಟ್ಬಿಟ್ಟು ಅಲ್ಲಿ ತುಂಬೋದು. ಅದಕ್ಕಿಂತ ಮುಂಚೆಗೆ ನಾವು ಸ್ವಲ್ಪ ಮಂದಿ ಅಲ್ಲೇ ತುಂಬೋದು ಬಿಟ್ಟು ಭಾಳ ದಿನ ಆಗಿತ್ತು. ಅದು ಸಂಘ ನಿಂದಿರ್ಸೇ ಬಿಟ್ಟಿದ್ರು ಅವ್ರು. ಅಲ್ಲಿಗೇನ ಬೇಡ ಯಾರು ತುಂಬಕತ್ತಿಲ್ಲ ಅಂತಂದು ಹೇಳಿ. ಅದು ಏನಾಯ್ತು ಏನೋ ಗೊತ್ತಿಲ್ಲ ಅದ್ರ ಬಗ್ಗೆ ನನಗೆ. ಅದು ಸಂಘ ಮುರ್ಕೊಂಡ್ವಿ ನಾವೆಲ್ಲರೂ ರೊಕ್ಕ ತೊಗೊಂಡ್ವಿ. ಆಮೇಲೆ ಅದ್ರ ಜೋಡಿ ಒಂದು LICನೂ ಮಾಡಿಸಿದ್ವಿ ನಾವು. LIC ತುಂಬಕತ್ತಿದ್ವಿ 5 ವರ್ಷ ಮಟನೂ ತುಂಬಿದ್ರೆ ಅದು ಎಷ್ಟು ಬರ್ತೈತೆ ರೊಕ್ಕ ಅಂತಂದು ಹೇಳಿದ್ದರು. ಒಟ್ಟು ನಾವು ಅದು 5 ವರ್ಷ ಮಟನೂ ತುಂಬಲಿಲ್ಲ, 1 ವರ್ಷನ ತುಂಬಿದ್ವಿ ನಾವು ಅಷ್ಟೇ ಅದನ್ನು. ಆಮೇಲೆ ಅದನ್ನು LICದು ಎಷ್ಟು ತುಂಬಿದ್ವಿ ನೋಡ್ರಿ ಅಷ್ಟು ರೊಕ್ಕನ ನಾವು ಹೋಗಿ ಮೊನ್ನೆ ನಮ್ಮ ಚಾಚಿ, ನಾನು, ನಮ್ಮ ಅಪ್ಪ, ನಮ್ಮ ಪರಿನಪ್ಪ 3 ಕೂಡ ಅಲ್ಲಿ LIC ಆಫೀಸಿಗೆ ಹೋಗಿದ್ವಿ ಮೊನ್ನೆ ನಾವು ಧಾರವಾಡಕ್ಕೆ. ಅದನ್ನ ರೊಕ್ಕ ವಾಪಸ್ ತೊಗೋಬೇಕಂತಂದೇಳಿ ಅದನ್ನೆಲ್ಲ ಕೊಟ್ಟು ಬಂದಿದ್ವಿ ನಾವು. ಕೊಟ್ಟು ಬಂದು 1 ವಾರಕ್ಕಂದ್ರೆ ಬರ್ತಾ ತೊಗೋರಿ ಅಂತ ಹೇಳಿದ್ರು ಅವ್ರು ರೊಕ್ಕನ. ಸೊ ಬಂದವು, ನನಗಂತೂ ಬಂದವು, ಇನ್ನು ಯಾರು ಬಂದವಿಲ್ಲ ಗೊತ್ತಿಲ್ಲ ರೀ. ನಂದಂತೂ ಬಂತೀಗ. ಅದ್ರ ಸಂಬಂಧ ಈಗ ನಾ ಏನು ಮಾಡ್ಬೇಕಂತ ಮಾಡೀನಂದ್ರೆ ನಮ್ಮ ಸಾನ್ಯಾಗ ಮದುವೆಗೆ ಅದರ ನಂತರ ನಾ ಏನಾದ್ರು ಸ್ವಲ್ಪ ಬಂಗಾರ ತೊಗೊಂಡು ಇಟ್ಕೋಬೇಕು ಅಂಥೇಳಿ ಮಾಡಿ ನಾನು. ನೋಡೋಣ ಏನು ತೊಗೊಂಡು ಇಟ್ಕೊಳ್ಳೋದಾಕತ್ತೆ ಅಂಥೇಳಿ. ಯಾಕಂದ್ರೆ ಈಗ ಒಂದೊಂದು ಜಮಾ ಮಾಡಿ ಇಟ್ಕೋಬೇಕಲ್ಲ, ಒಮ್ಮಕ್ಲೆ ತೊಗೊಳೋದು ಆಗಂಗಿಲ್ಲ ನಮ್ಮ ಕೈಯಲ್ಲಿನ. ಯಾಕಂದ್ರೆ ಮುಂದೆ ಬಂಗಾರ ಇಷ್ಟ ರೇಟ್ ಇರ್ತೈತಿ ಅಂತ ಹೇಳೋಕ್ಕಾಗಿಲ್ಲ. ಯಾಕಂದ್ರೆ ದಿನ ಬಂಗಾರ ರೇಟ್ ಹೆಚ್ಚಿಗೆ ಆಕತ್ತೆ ಹೊರತು ಕಡಿಮೆ ಅಂತರ ಆಗಕತ್ತಿಲ್ಲ. ಸೊ ಹಂಗಾಗಿ ಅದ್ರೊಳಗೆ ಏನು ಬರ್ತೈತಲ್ಲ ಅದನ್ನು ತೊಗೊಂಡು ಇಡ್ಬೇಕಂತೇಳಿ ಮಾಡಿ ನಾನು. ಸೊ ಇದನ್ನ ತೊಗೋಬೇಕಂತೇನು ಡಿಸೈಡ್ ಮಾಡಿಲ್ಲ, ಡಿಸೈಡ್ ಮಾಡ್ತೀವಿ. ಮಾಡಿದ ಮೇಲೆ ಇವತ್ತು ಸಂಜೆ ಮುದ್ದಾಗಲಿ ಆಮೇಲೆ ನಾಳೆ ಆಗಲಿ ಹೋಗಿ ತೊಗೊಂಬರ್ಬೇಕು ಅದನ್ನು ಬಂಗಾರನ. ಮತ್ತು ಆಮೇಲೆ ಅಮ್ಮಗೂ ಫೋನ್ ಹಚ್ಚಿಳಿದೆ, ಅಮ್ಮ ಹಿಂಗೆ ನೋಡ್ರಿ ಬಂದು ರೊಕ್ಕ ಅಂತೇಳಿ ಚಲೋ ಆಗ್ಬಿಡುವ ಅಂತೇಳಿ ಅಮ್ಮನೂ ಖುಷಿಪಟ್ರು. ನೋಡೋಣ ರೀ ಏನು ತೊಗೊಳೋದಾಕತ್ತೆ. ತೊಗೊಂಡ್ಮೇಲೆ ಅಂತೂ ನಾನು ನಿಮಗೆ ತೋರಿಸ್ತೀನಿ. ನಿಮ್ಮ ಜೋಡಿ ನಾ ಶೇರ್ ಮಾಡ್ಕೊತೀವಿ ಏನು ತೊಗೊಂಡಿವಿ ಏನು ಬಿಟ್ಟಿವಿ ಅಂತಂದೇಳಿ. ಯಾಕಂದ್ರೆ ಈಗ ಆಲ್ಮೋಸ್ಟ್ ನಾ ಎಷ್ಟು ಬಂಗಾರ ತೊಗೊಂಡಿನಿ, ಎಷ್ಟು ಬೆಳ್ಳಿ ತೊಗೊಂಡಿನಿ ನಿಮ್ಮ ಜೋಡಿ ನಾವು ಹೋಗೋ ಮುಂದೂ ಅಲ್ಲೇನು ತೊಗೊಳಕ್ಕೆ ಹೋಗ್ತೀವಲ್ಲ ಅವಾಗೂ ನಾವು ಅಲ್ಲಿ ತೋರಿಸಿವಿ. ಮನೆಗೆ ಬಂದಮೇಲೆ ಇಂಥ ತೊಗೊಂಡಿನಿ ನೋಡಂತನೂ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊಂಡಿನಿ. ಏನು ನಾನು ಮುಚ್ಚಿಟ್ಕೊಂಡಿಲ್ಲ. ಸೊ ಇದನ್ನು ಹಂಗೆ ರೀ. ಅಲ್ಲಿದು ಏನು ತೊಗೊಂಬಂದ್ರು ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊಂಡನ ಇಡ್ತೀನಿ. ಅಮ್ಮ ಫೋನ್ ಹಚ್ತೀನಿ, ಹಿಂಗಮ್ಮ ಏನು ತೊಗೋಬೇಕಂತಂದೇಳಿ. ಅವರು ಏನಾದರೂ ಸ್ವಲ್ಪ ಸೊಲ್ಯೂಷನ್ ಕೊಡ್ತಾರೆ. ಅಮ್ಮ ಇದನ್ನ ತೊಗೋ ಇದನ್ನ ಬಿಡ ಅಂತೇಳಿ. ನೋಡೋಣ, ನೋಡಿ ತೊಗೊಂಬರ್ತೀರಿ ನಾಳೆ ಹೋಗಿ. ನಿಮ್ಮೆಲ್ಲರಿಗಂತೂ ಗೊತ್ತೈತಿ ಈಗ ನೆಕ್ಸ್ಟ್ ಬರೋ ಹಬ್ಬ ಯಾವ್ದು ಅಂತ ಹೇಳಿದ್ರೆ ಮೊಹರಮ್. ಈಗ ಮೊಹರಮ್ಮಿನ ತಯಾರಂತೂ ತಗ್ಗಿನ ಮನ್ಯಾಗ ಮಾಡಾಕತ್ತಾರೆ ರೀ. ಈಗ ನಾವು ನಮ್ಮ ಕೆಲಸ ಸ್ಟಾರ್ಟ್ ಮಾಡ್ಬೇಕು. ನನ್ನ ಕೆಲಸ ಏನಂತ ಹೇಳಿದ್ರೆ ಮಕನ ಮಾಡೋದು. ಮಕನ ಮಾಡೋಕೆ ಈಗ ನಮ್ಮ 3 ಕಾರ್ಡ್ಬೋರ್ಡ್ ಶೀಟ್, ಥರ್ಮಾಕೋಲ್ ಎಲ್ಲ ಕಟ್ಟು ಕಳ್ಸ್ಯಾರ. ಅಂದ್ರೆ ಮಣ್ಣು ಹೋಗಿ ನಮ್ಮ ಮುನ್ನ 100 ತೊಗೊಂಬಂದಾರೆ. ಅದನ್ನು ಹೋಗಿ ಈಗ ಮ್ಯಾಗ ತೊಗೊಂಬಂದು ನಾವು ಈಗ ಮಕನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಈ ಸಲ ಏನ್ರಿಪ್ಪ ಅಂತೇಳಿ ಸ್ವಲ್ಪ ವೆರೈಟಿ ಮಾಡ್ಬೇಕಂತೇಳಿ ವಿಚಾರ ಮಾಡೀನಿ ನಾನು. ಅಂದರೆ ಮೊದಲಂತೂ ನಾವು ಸಣ್ಣ ಮಾಡ್ತಿದ್ವಿ. ಈ ಸಲ ಸ್ವಲ್ಪ ಡಿಫ್ರೆಂಟ್ ಡಿಸೈನ್, ಸ್ವಲ್ಪ ದೊಡ್ಡದು ಮಾಡ್ಬೇಕಂತೇಳಿ ಅಂದ್ಕೊಂಡೀನಿ. ನೋಡೋಣ ಎಷ್ಟು ಆಕತ್ತೆ ಅಷ್ಟೆಲ್ಲ ನಮ್ಮ ಕೈಲಿ ಪ್ರಯತ್ನ ಪಡೋಣ. ಇವು ಮಕ್ನ ಮಾಡೋ ಇವು ಏನ್ರಿ ಇವು ಮಿಂಚು, ಲೇಸ್, ಹಾಳೆ, ಕಾರ್ಡ್ಬೋರ್ಡ್ ಶೀಟ್ ಇವೆಲ್ಲ. ಇದು ಮಿಂಚ್ರಿ, ಇದು ಮಿಂಚಿನ ಪ್ಯಾಕೆಟ್. ಇದು ಭಾಳ ಇತ್ತಂದ್ರೆ ಹೇಳ್ಬೇಡ್ರಿ ಅಮ್ಮ ತೊಗೊಂಬರಕ್ಕೆ. ಯಾಕಂದ್ರೆ ಅಮ್ಮ ಆಗಲ್ಲ ಫೋನ್ ಹಚ್ಚಿದ್ರಿ, ಏನು ಕಡಿಮೆ ಅದಾವು ಏನಿಲ್ಲ ನೋಡಿ ಹೇಳಿ ತೊಗೊಂಬರ್ತೀನಿ ಅಂತೇಳಿ. ಮಿಂಚು ಭಾಳ ಐತಿ ಇದ್ರಾಗ. ಏನೈತಿ ಇದು ಮಿಂಚ ಏನ್ರಿ? ಫೆವಿಕಾಲ್ ಇದೆ. ಹಾಳೆ ಅದ, ಕಲರ್ ಹಾಳೆ. ಹಾಳೆ ಸಾಕನ ಏನು ತೊಂಬ ಅಂತ ಹೇಳ್ತೀರಿ? ಕಲರ್ ಏನು ಒಂದಿಷ್ಟು ಇವು ಅಷ್ಟು ಬಿಳೆವ ಅದಾವಲ್ರಿ ಇವು. ಅಷ್ಟು ಬಿಳೆವ ಅಲ್ರಿ ಇವು. ಕಲರ್ ಏನು ಮಿಲ್ಲ ಇಲ್ಲ ಅಲ್ಲ ಇವು. ಇಲ್ಲದಲ್ಲ. ಗುಲಾಬಿ, ಹಸಿರು, ಕೆಂಪದ, ನೀಲಿದ ಇಂಥದ. ಇದ್ರಾಗ ಬ್ಯಾಟ್ ಪೇಪರ್ ತಗೊಂಡು ಅದ ಕೆಂಪದ ಹಂಗ ಗೋಲ್ಡನ್ ಕಲರ್ ಬರ್ತೈತಲ್ಲ ಅದ. ಇದ್ರಾಗಿದ್ದೆಲ್ಲ ಲೇಸ್ ಇರ್ತದ, ಕಲರ್ಫುಲ್ ಬರ್ತದೆ ಅಂತ ಬೇಕು ಅಂತ ಒಟ್ಬೋದ. ಅದು ಸಿಂಪಲ್ ಆಗೈತೆ. ಇವ ಅದಲ್ರಿ ಅವು ಸ್ಟೆಪ್ನಾಜ್ ಅವಳ ಪಿನ್ ಅದ್ರ ಅದಾವ ನೋಡ್ರಿ. ಪಿನ್ ತರಿಸ್ಬೇಕು ಅವು. ಆ ಚೀಲದಾಗ ಏನೈತೆ ನೋಡಿ, ಈ ಥರ್ಮಾಕೋಲ್ ಕಟ್ ಮಾಡಿದ್ವನ್ರಿ ಅವು. ಏನು ಬೇಡ ಅದು ಅದನ್ನ ಆ ಡಬ್ಬಿ ಒಳಗೆ ಏನೈತೆ ನೋಡೋಣ. ಪಿನ್ ಇಲ್ಲ ನಾವು. ಪಿನ್ ಐತಿ. ಇಂಥ ಬೇಕೀಗ. ಇಂಥ ಬೇಕು.
ಇಂಥವುದಿಲ್ಲ ಇವನ್ನ ಕೇಳಿದ್ರಮ್ಮ ಅದು ತರ್ತಾರ ಅಂತ ಹುಬ್ಳಾಗ ಇವನ್ನ ಇವು ಮತ್ತೇನು ತರಿಸ್ಬೇಕ್ರಿ ಫೆವಿಕಾಲ್ ಇನ್ನೊಂದು ಸ್ವಲ್ಪ ಹೇಳಂತಾರೆ ನಮ್ಮ ಫೋನ್ ಹಚ್ಚಿ ಇಲ್ಲಂತ್ರಿ ಈಗ ಕಾರ್ಬೋಸೀಟ್ ಆಮೇಲೆ ಥರ್ಮಾಕೋಲ್ ಐತೆ ಸಾಕು ಅಷ್ಟೆ